ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಸಭಾಪತಿ ಆಯ್ಕೆ ವಿಚಾರಕ್ಕೂ ಕೂಡ ಎಲ್ಲಿಂದಲೋ ಪಟ್ಟಿ ಬರುತ್ತೆ ಅನ್ನೋದಿದೆಯಲ್ಲ, ಅದು ದುರಂತ. ಆದ್ರೆ ಅನ್ಫಾರ್ಚುನೇಟ್ಲಿ ನಮಗೆ ಬಹುಮತ ಇಲ್ಲ. ಹೀಗಾಗಿ ಹೊರಟ್ಟಿ ಅವರು ಖುದ್ದು ಹೋಗಿ ರಾಜೀನಾಮೆ ಕೊಟ್ಟು ಬರೋದು ಪ್ರಸ್ತುತ ಈ ಎಲ್ಲಾ ವಿದ್ಯಮಾನಗಳನ್ನ ಗಮನಿಸಿದ್ರೆ ಸೂಕ್ತ ಅಂತ ಅನಿಸ್ತಿದೆ ಅಂತ ಹೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹೊರಟ್ಟಿ ಅವರನ್ನ ಹೊರಗಟ್ಟೋ ಪ್ರಕ್ರಿಯೆಗೆ ಕಾಂಗ್ರೆಸ್ ಪಾಳೆಯ ಏನ್ ಮುಂದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೇಳಿಕೆ ಇದು. ಸದನದಲ್ಲಿ ನಮಗೆ ಬಹುಮತ ಇಲ್ಲ, ಹೀಗಾಗಿ ಹೊರಟ್ಟಿ ಅವರು ರಾಜೀನಾಮೆ ಕೊಟ್ಟು ಬರೋದು ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿ ಶ್ರೀನಿವಾಸ್ ಪೂಜಾರಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ನಲ್ಲಿ ಸಭಾಪತಿಯವರ ಆಯ್ಕೆ ಮಾಡುವಂತ ಅಧಿಕಾರ ಇರುವುದು ಸದನಕ್ಕೆ. ಪಕ್ಷದವರು ಆ ಸಂದರ್ಭದಲ್ಲಿ ಸೂಚನೆ ಮಾಡಬಹುದು, ಅವ್ರ ಪಕ್ಷದವರು ಅನುಮೋದನೆ ಮಾಡಬಹುದು, ಬಹುಮತದ ಆಧಾರದಲ್ಲಿ ನಡೆಯುತ್ತೆ. ಹಾಗಾಗಿ ಅದಕ್ಕೂ ಕೂಡ ಯಾವುದೋ ಲಿಸ್ಟ್ ಬರಬೇಕು ಅನ್ನೋದು ನನ್ನ ದೃಷ್ಟಿಯಲ್ಲಿ ಸರಿಯಲ್ಲ. ಬಸವರಾಜ ಹೊರಟ್ಟಿಯವರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಲ್ಲೇ 8 ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ದಾಖಲೆ ಮಾಡ್ತಾರೆ. ಭಾರತ ದೇಶದಲ್ಲಿ ಮತ್ತೊಬ್ಬ 8 ಸಾರಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾನೆ ಅಂತ ನಮ್ಗನ್ಸಿಲ್ಲ. ಅದು ನಿರಂತರವಾಗಿ ಶಿಕ್ಷಕರ ಕ್ಷೇತ್ರದಿಂದ ನಿರಂತರವಾಗಿ 8 ಸಾರಿ ಆಯ್ಕೆ ಆಗಿದೆ. ದೊಡ್ಡ ಗೌರವ ಇರುವಂತ ಒಂದು ಹುದ್ದೆ ಇದು ಈ ಸಭಾಪತಿ ಅನ್ನೋದು. ಹಾಗಾಗಿ ನನ್ನ ದೃಷ್ಟಿ ಸರ್ಕಾರ ಏನ್ ಹೇಳುತ್ತೆ ಬಿಡುತ್ತೆ, ಮುಖ್ಯಮಂತ್ರಿಗಳು ಏನ್ ಫೋನ್ ಮಾಡ್ತಾರೆ, ಸರಿಯಾ ತಪ್ಪ ಚರ್ಚೆ ಬೇರೆ. ನಾನು ಬಸವರಾಜ ಹೊರಟ್ಟಿ ಅವರಿಗೆ ವಿನಂತಿ ಮಾಡುತ್ತೇನೆಂದ್ರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ